ಯಾವ್ದಾದ್ರು ಸಂಕಷ್ಟದ ಪರಿಸ್ಥಿತಿ, ಕ್ಲಿಷ್ಟ ಪರಿಸ್ಥಿತಿ ಅಂದರೆ ಅದಕ್ಕೊಂದು ಫಾರ್ಮುಲಾ. ಆ ಫಾರ್ಮುಲಾ ಮುಖಾಂತರ ಹೋದರೆ ಫಲಿತಾಂಶ. ಚುನಾವಣೆ ಕೂಡ ಹಂಗೆ, ಒಟ್ರಾಸಿ ಹಣ ಬಲ ಐತೆ ಜನ ಬಲ ಇದೆ ಅಂತ ನುಗ್ಗಿದ್ರೆ ರಿಸಲ್ಟ್ ಆಗುತ್ತೆ ಅನ್ನೋದು ಸುಳ್ಳು. ಎಲ್ಲವನ್ನ ಕೂಡ ಅಂಕಿಅಂಶಗಳ ಪ್ರಕಾರವೇ ಅಥವಾ ಲೆಕ್ಕಾಚಾರದ ಪ್ರಕಾರವೇ ಅಥವಾ ತಂತ್ರ ಪ್ರತಿತಂತ್ರ ಕುತಂತ್ರದ ಪ್ರಕಾರವೇ ಸಾಗಬೇಕು. ಇದೀಗ ಕಾಂಗ್ರೆಸ್ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ 20 ಕ್ಷೇತ್ರಗಳನ್ನು ಟಾರ್ಗೆಟ್ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಮಾಡಿದೆ. 28ಕ್ಕೆ 28 ನಾವು ಕೆಲಸ ಮಾಡಲೇಬೇಕು, 100% ಎಫರ್ಟ್ ಹಾಕಿ ಅನ್ನೋ ಮನಸ್ಥಿತಿಯ ನಡುವೆ ಕೂಡ 20ರಲ್ಲಾದರೂ ಫಲಿತಾಂಶವನ್ನು ಮಾಡ್ತೀವಿ ಅಂತ. ಇದಕ್ಕಾಗಿ ಕಾಂಗ್ರೆಸ್ಸಿಗರು ನಡೆಸಿದಂಥ ಶಾಸಕಾಂಗ ಸಭೆಯಲ್ಲಿ ನವಸೂತ್ರಗಳನ್ನು ಇಟ್ಟುಕೊಂಡು ಆ 9 ಫಾರ್ಮುಲಾಗಳ ಮೂಲಕ ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕು. ಎದುರಾಳಿಯಾಗಿರುವಂತಹ BJP ಮತ್ತು JDS ಮೈತ್ರಿಯನ್ನು ಮಣಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದಂಥ ಚರ್ಚೆಯಲ್ಲಿ ಹೊರಹೊಮ್ಮಿದಂಥ 9 ಸೂತ್ರಗಳು ಯಾವುವು ಹಾಗಾದರೆ? 1, ವಿಧಾನಮಂಡಲದ ಸದನ ಅಂದರೆ ಕಲಾಪ ಮುಗಿತಾ ಇದ್ದಂತೆ ದಯವಿಟ್ಟು ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಬೇಕು. ಕ್ಷೇತ್ರದಲ್ಲೇ ವಾಸ್ತವ್ಯವನ್ನು ಹೂಡಬೇಕು. ಫ್ಯಾಮಿಲಿ ಫಂಕ್ಷನ್ನು, ಫ್ಯಾಮಿಲಿ ಟ್ರಿಪ್ಪು, ಪರ್ಸ್ನಲ್ಲು ಇನ್ನೇನು ಅಂತ ಕ್ಷೇತ್ರ ಬಿಟ್ಟು ಕದಡುವಂತಿಲ್ಲ ಯಾವುದೇ ಶಾಸಕರುಗಳು ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆ ಮುಗಿಯವರೆಗೂ. ಅಲ್ಲದೆ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ದಯವಿಟ್ಟು ಬೆಂಗಳೂರಿಗೆ ಬರೋದನ್ನು ಕೂಡ ಬಿಟ್ಟುಬಿಡಿ. ಕ್ಷೇತ್ರದ ಜನರ ಜೊತೆಯಲ್ಲೇ ಇಡಿ. ಜೊತೆಗೆ ನಿಮ್ಮ ಕ್ಷೇತ್ರಕ್ಕೆ ಬರಬೇಕಾದ ಅನುದಾನವನ್ನು ತಲುಪಿಸೋ ಕೆಲಸವನ್ನು ಸರ್ಕಾರ ಚಾಚೂ ತಪ್ಪದೆ ಪಾಲಿಸುತ್ತದೆ. ಮುಖಂಡರು ಮತ್ತು ಸ್ಥಳೀಯ ಕಾರ್ಯಕರ್ತರ ಜೊತೆಯಲ್ಲಿ ವಿಶ್ವಾಸದಲ್ಲಿ ಇದ್ಕೊಂಡು, ಅಂದರೆ ಹೆಗಲ ಮೇಲೆ ಜನ ನೀವೇನು ಅಭಿವೃದ್ಧಿ ಮಾಡಿದ್ರಿ ಅಂತ ಏನು ಕೇಳಲ್ಲ, ನೀವು ಎಷ್ಟು ಜನರ ಜೊತೆ ಬೆರಿತೀವಿ ಅಂತ ಕೇಳ್ತಾರೆ. ಆ ಫಾರ್ಮುಲಾದಲ್ಲಿ ಹೋದರೆ ಅಣ್ಣ ಸಿಕ್ಕಿದ್ರಪ್ಪ, ಅಣ್ಣ ಬರ ಕೇಳಿದ್ರಪ್ಪ, ಅಣ್ಣ ಚಹಾ ಕೊಡಿಸಿದ್ರಪ್ಪ, ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ವರ್ಕೌಟ್ ಆಗುವಂಥದ್ದು. ಇಲ್ಲಪ್ಪ ನಮ್ಮಣ್ಣ ಸ್ಕೂಲಿಗೆ ಅದೆಷ್ಟೋ 100 ಕೋಟಿ ಅನುದಾನ ತಂದು ಸ್ಕೂಲ್ ಮಾಡೋರೆ, ಬಟ್ ನಮ್ಮ ಕೈಗೆ ಸಿಗಲ್ಲ ಅಂದರೆ ಆ ಸ್ಕೂಲ್ ತಂದಿದ್ದು ಪ್ರಯೋಜನಕ್ಕಿಲ್ಲ. ಜನ ಎಲ್ಲವನ್ನ ಲೆಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಹೀಗಾಗಿ ನವ ಫಾರ್ಮುಲಾ, ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ತಿಳಿಸ್ಕೊಡಿ. ನಿಮ್ಮ ಕ್ಷೇತ್ರದ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿ, ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ ತಂದು ಕೊಡಿ, ಜೊತೆಗೆ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕೊಡುವತ್ತ ಗಮನವನ್ನು ಹರಿಸಿ. ಅಲ್ಟಿಮೇಟ್ ಆಗಿ ನೀವು ಗೆದ್ದಿದ್ದೀರಾ, ನಿಮ್ಮ ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳೋಕೆ ನೀವೇನು ಮಾಡಬೇಕು? ಹಾಗೆ ಕಾಂಗ್ರೆಸ್ ಶಾಸಕರು ಇಲ್ದಿರೋ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು? ಎಲ್ಲೆಲ್ಲಿ ಬಣ ಬಡಿದಾಟ ಇದೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಹೇಗೆ BJP ಮತ್ತು JDS ಮೈತ್ರಿಯನ್ನು ಸೋಲಿಸಬೇಕು? ಈ ರೀತಿಯ ಒಂದು 9 ಫಾರ್ಮುಲಾಗಳನ್ನು ಅಂದರೆ 9 ಸೂತ್ರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಚುನಾವಣೆಗೆ ತುಂಬಕೋಕೆ ಸಜ್ಜಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಬಾರಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೆ? BJP ಮತ್ತು JDS ಮೈತ್ರಿಗೆ ಒಲಿಯುವ ಕ್ಷೇತ್ರಗಳು ಎಷ್ಟು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.